Hello students, welcome back to the new video. So ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಕ್ಲಾಸ್ 11 ಕೆಮಿಸ್ಟ್ರಿ 2025 ಆ್ಯನ್ಯುವಲ್ ಎಕ್ಸಾಮ್ ಬ್ಲೂಪ್ರಿಂಟನ್ನು ಡಿಸ್ಕಷನ್ ಮಾಡೋಣ. ಸೊ ಹೌ ಟು ಸ್ಕೋರ್ ಮೋರ್ ದೆನ್ 50 ಮಾರ್ಕ್ಸ್ ಆರ್ ಔಟ್ ಆಫ್ ಔಟ್. ಸೊ ಯಾವ ಥರ ಸ್ಕೋರ್ ಮಾಡಬೇಕು. ಸೊ ಯಾವುದೋ ಒಂದು ಸಬ್ಜೆಕ್ಟನ್ನು ನಾವು ಡೀಪಾಗಿ ಸ್ಟಡಿ ಮಾಡೋದಕ್ಕಿಂತ ಮುಂಚೆ ಸೊ ನಾವು ಏನು ಮಾಡ್ಬೇಕು ರೀ, ಅದರ ಬ್ಲೂಪ್ರಿಂಟ್ ಗೊತ್ತಿರಬೇಕು. ಅಂದರೆ ಯಾವ ಚಾಪ್ಟರಿಂದ ಎಷ್ಟೆಷ್ಟು ಮಾರ್ಕ್ಸ್ ಬರುತ್ತೆ, MCQ ಎಷ್ಟು ಬರುತ್ತೆ, ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಎಷ್ಟು ಬರುತ್ತೆ, 2 ಮಾರ್ಕ್ ಆಗಲಿ 3 ಮಾರ್ಕ್ ಆಗಲಿ 5 ಮಾರ್ಕ್ ಕ್ವಶನ್ಸು ಎಷ್ಟು ಬರುತ್ತೆ ಅನ್ನೋದು ನಮ್ಗೆ ಗೊತ್ತಿರಬೇಕು. ಕರೆಕ್ಟ್ನಾ? ಸೊ ನಮ್ಗೆ ಗೊತ್ತಿದ್ದಂಗೆ ಕಂಪೇರ್ ಟು ಇನ್ PUC ಕ್ಲಾಸ್ 11 ಆ್ಯಂಡ್ 12 ಅದರ್ ಸಬ್ಜೆಕ್ಟ್ ಕಂಪೇರ್ ಮಾಡಿದ್ರೆ ಕೆಮಿಸ್ಟ್ರಿಲಿ ಸ್ವಲ್ಪ ಬ್ಲೂಪ್ರಿಂಟ್ ಚೇಂಜ್ ಇದೆ, ಗೊತ್ತು ನಮಗೆ. ಕರೆಕ್ಟ್ನಾ? ಸೊ ಯಾಕಂತಂದರೆ ಕೆಮಿಸ್ಟ್ರಿಲಿ ಯಾವುದೇ 5 ಮಾರ್ಕ್ ಕ್ವಶನ್ಸ್ ಕೇಳಲ್ಲ. ಇಟ್ ಮೀನ್ಸ್ ಡಿವೈಡ್ ಮಾಡ್ತಾರೆ 5 ಮಾರ್ಕಲ್ಲಿ. 3 ಮಾರ್ಕ್ಸ್ ಕೇಳ್ಬೋದು, 2 ಮಾರ್ಕ್ಸ್ ಕೇಳ್ತಾರೆ, ಅಥವಾ 1 ಮಾರ್ಕ್ಸ್ ಕ್ವಶನ್ ಕೇಳ್ಬೋದು. ಸೊ ಫಸ್ಟಿಗೆ ನಾವು ಕ್ವಶನ್ ಪೇಪರ್ ಪ್ಯಾಟ್ರನ್ ಏನಿರುತ್ತೆ ಅಂದ್ರೆ ಡಿಸ್ಕಷನ್ ಮಾಡೋಣ. ದೆನ್ ಆಫ್ಟರ್ ದ್ಯಾಟ್ ವಿಲ್ ಡಿಸ್ಕಸ್ ಚಾಪ್ಟರ್ ವೈಸ್ ವೇಟೇಜ್. ಓಕೆ, ಸೊ ವಿತೌಟ್ ವೇಸ್ಟಿಂಗ್ ಅ ಟೈಮ್ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಓಕೆ, ಎಸ್. ಸೊ ದಿಸ್ ಇಸ್ ದ ಕ್ವಶನ್ ಪೇಪರ್ ಪ್ಯಾಟರ್ನ್. ಸೊ ನಮ್ಗೆ ಗೊತ್ತಿದ್ದಂಗೆ ಟೋಟಲ್ 6 ಪಾರ್ಟ್ ಇರುತ್ತೆ. 70 ಮಾರ್ಕ್ಸ್ ಕ್ವಶನ್ ಪೇಪರ್ ಇರುತ್ತೆ. ಟೋಟಲ್ 105 ಮಾರ್ಕ್ಸ್ಗೆ ಏನು ರೀ ಪೇಪರ್ ಇರುತ್ತೆ. ಅದರಲ್ಲಿ ನಾವು ಎಷ್ಟು ಬರೀಬೇಕು? 70 ಮಾರ್ಕ್ಸ್ ಮಾತ್ರ ಬರೀಬೇಕು. ಸೊ ನಮ್ಗೆ ಗೊತ್ತಿದ್ದಂಗೆ ಪಾರ್ಟ್ ಎ ಇಟ್ ಕಂಟೈನ್ MCQ ಕ್ವಶನ್ಸ್. ಟೋಟಲ್ ಎಷ್ಟು ಕ್ವಶನ್ಸ್ ಇರುತ್ತೆ? 15 ಕ್ವಶನ್ ಇರುತ್ತೆ. ಕರೆಕ್ಟ್ನು? ಸೊ 15ಗೆ ದೆರ್ ಈಸ್ ನೋ ಚಾಯ್ಸ್. 15 ಕ್ವಶನನ್ನು ನಾವೇನು ಮಾಡಬೇಕಾಗುತ್ತೆ? ಬರಿಬೇಕಾಗುತ್ತೆ. ಕರೆಕ್ಟ್ನಾ? ಸೊ ನೆಕ್ಸ್ಟ್ ಆಫ್ಟರ್ ದ್ಯಾಟ್ ಇನ್ ಪಾರ್ಟ್ ಎ ಇಟ್ ಸೆಲ್ಫ್ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಇರುತ್ತೆ. ಎಷ್ಟಿರುತ್ತಪ್ಪ ಅಂತಂದರೆ 5 ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಇರುತ್ತೆ. ಅಂದರೆ ಟೋಟಲ್ ಪಾರ್ಟ್ ಎ ಕಂಟೈನ್ 20 ಮಾರ್ಕ್ಸ್. ಇಟ್ಸ್ ಸಿಂಪಲ್. ಓಕೆ, ನೆಕ್ಸ್ಟ್ ಪಾರ್ಟ್ ಬಿ ಇಟ್ ಈಸ್ ಪರ್ಟಿಕ್ಯುಲರ್ಲಿ ಫಾರ್ 2 ಮಾರ್ಕ್ ಕ್ವಶನ್ಸ್. ಸೊ ಟೋಟಲ್ ಎಷ್ಟು 2 ಮಾರ್ಕ್ ಕ್ವಶನ್ ಇರುತ್ತಪ್ಪ ಅಂತಂದರೆ ಟೋಟಲ್ 10 2 ಮಾರ್ಕ್ ಕ್ವಶನ್ ಇರುತ್ತೆ. ಓಕೆ, ಆ 10ನಲ್ಲಿ ನಾವು ಎಷ್ಟು ಬರೀಬೇಕಪ್ಪ ಅಂತಂದರೆ ಓನ್ಲಿ 5 2 ಮಾರ್ಕ್ ಕ್ವಶನ್ಸನ್ನು ಬರೀಬೇಕು. ಇಟ್ ಮೀನ್ಸ್ ಆಲ್ಮೋಸ್ಟ್ 50% ಚಾಯ್ಸ್ ಇರುತ್ತೆ. ಅಂದರೆ 20 ಮಾರ್ಕ್ಗೆ ನಾವು 10 ಮಾರ್ಕ್ ಮಾತ್ರ ಬರೀಬೇಕಾಗುತ್ತೆ. ಇದು ಯಾವುದರಲ್ಲಿ? ಪಾರ್ಟ್ ಬಿದಲ್ಲಿ. ಕರೆಕ್ಟ್ನಾ? ನೆಕ್ಸ್ಟ್ ಪಾರ್ಟ್ ಸಿ ಈಸ್ ಪರ್ಟಿಕ್ಯುಲರ್ಲಿ ಫಾರ್ 3 ಮಾರ್ಕ್ ಕ್ವಶನ್ಸ್. ಅದರಲ್ಲಿ ಮತ್ತು 2 ಪಾರ್ಟ್ ಇದೆ. ಸೊ ದ ಫಸ್ಟ್ ಒನ್ ಈಸ್ ಫಾರ್ ಇನ್ಆರ್ಗ್ಯಾನಿಕ್ ಕೆಮಿಸ್ಟ್ರಿ, ಸೆಕೆಂಡ್ ಒನ್ ಈಸ್ ಫಾರ್ ಫಿಸಿಕಲ್ ಕೆಮಿಸ್ಟ್ರಿ. ಕರೆಕ್ಟ್ನಾ? ಸೊ ಅದಕ್ಕೆ ನಾವು ಶಾರ್ಟ್ ಆನ್ಸರ್ ಟೈಪ್ 3 ಮಾರ್ಕ್ ಕ್ವಶನ್ಸ್ ಅಂತ ಕರಿತೀವಿ. ಪಾರ್ಟ್ ಸಿಯಲ್ಲಿ ಮತ್ತು ಫಸ್ಟ್ ಪಾರ್ಟಲ್ಲಿ ಇನ್ಆರ್ಗ್ಯಾನಿಕ್ ಕೆಮಿಸ್ಟ್ರಿಲಿ ಟೋಟಲ್ ಎಷ್ಟು ಕ್ವಶನ್ ಕೇಳ್ತಾರಪ್ಪ ಅಂತಂದರೆ 5 ಕ್ವಶನ್ಸ್ ಕೇಳ್ತಾರೆ. ಆ 5 ಕ್ವಶನಲ್ಲಿ ನಾವು ಎಷ್ಟು ಬರೀಬೇಕಪ್ಪ ಅಂತಂದರೆ 3 ಕ್ವಶನ್ ಮಾತ್ರ ಬರೀಬೇಕು. ಇಟ್ ಮೀನ್ಸ್ ಟೋಟಲ್ 15 ಮಾರ್ಕ್ಸ್ಗೆ ನಾವು 9 ಮಾರ್ಕ್ಸ್ ಮಾತ್ರ ಬರೀಬೇಕಾಗುತ್ತೆ. ದಿಸ್ ಇಸ್ ಫ್ರಮ್ ಇನ್ಆರ್ಗ್ಯಾನಿಕ್ ಪಾರ್ಟ್ ಓನ್ಲಿ. ನೆಕ್ಸ್ಟ್ ಅದೇ ಪಾರ್ಟ್ ಸಿಯಲ್ಲಿ ಫಿಸಿಕಲ್ ಕೆಮಿಸ್ಟ್ರಿಯಿಂದ ಟೋಟಲ್ 5 ಮಾರ್ಕ್ ಕ್ವಶನ್ಸ್ 5 ಕ್ವಶನ್ಸ್ ಕೇಳ್ತಾರೆ. ಅದರಲ್ಲಿ 3 ಕ್ವಶನ್ ಟಚ್ ಮಾಡಬೇಕಾಗುತ್ತೆ. ಇಟ್ ಮೀನ್ಸ್ ಅಗೇನ್ ಸೇಮ್ ಲೈಕ್ ಪ್ರೀವಿಯಸ್ ಒನ್ ಇನ್ಆರ್ಗ್ಯಾನಿಕ್ ಕೆಮಿಸ್ಟ್ರಿ 15ದಲ್ಲಿ ನಾವು 9 ಮಾರ್ಕ್ಸ್ ಮಾತ್ರ ಬರೀಬೇಕಾಗುತ್ತೆ. ಸೊ ದಿಸ್ ಇಸ್ ಅಬೌಟ್ 3 ಮಾರ್ಕ್ ಕ್ವಶನ್ಸ್. ನೆಕ್ಸ್ಟ್ ಪಾರ್ಟ್ ಡಿ ಲಾಂಗ್ ಆನ್ಸರ್ ಟೈಪ್ ಕ್ವಶನ್ಸ್ ಅಂತ ಕರಿತೀವಿ. ದಿಸ್ ಇಸ್ ಪರ್ಟಿಕ್ಯುಲರ್ಲಿ ಫಾರ್ ಆರ್ಗ್ಯಾನಿಕ್ ಕೆಮಿಸ್ಟ್ರಿ. ಸೊ ಯಾವ ಪಾರ್ಟನ್ನು ಕೇಳ್ತಾರೆ? ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಪಾರ್ಟನ್ನು ಕೇಳ್ತಾರೆ. ಸೊ ನಮ್ಗೆ ಗೊತ್ತಿದ್ದಂಗೆ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಫಸ್ಟ್ ಇಯರಲ್ಲಿ 2 ಚಾಪ್ಟರ್ ಮಾತ್ರ ಇದೆ, ಆಯಿತಾ? ಸೊ ಟೋಟಲ್ 3 ಕ್ವಶನ್ ಕೇಳ್ತಾರೆ, 3ರಲ್ಲಿ 2 ಮಾತ್ರ ಬರೀಬೇಕು. ಅಂದರೆ ಈಚ್ ಕ್ಯಾರೀಸ್ 5 ಮಾರ್ಕ್ ಅಂತಂದರೆ ಟೋಟಲ್ 15 ಮಾರ್ಕ್ಸ್. 15 ಮಾರ್ಕ್ಸಲ್ಲಿ 10 ಮಾರ್ಕ್ಸ್ ಮಾತ್ರ ಬರೀಬೇಕಾಗುತ್ತೆ. ನೆಕ್ಸ್ಟ್ ದ ಲಾಸ್ಟ್ ಪಾರ್ಟ್ ಈಸ್ ಪಾರ್ಟ್ ಇ ಸ್ಮಾಲ್ ಆನ್ಸರ್ ಟೈಪ್ ಅಂತಂದರೆ 4 ಮಾರ್ಕ್ಗೆ ಕೇಳ್ತಾರೆ. ನ್ಯೂಮೆರಿಕಲ್ ಪ್ರಾಬ್ಲಮ್ಸ್ ಕೇಳ್ತಾರೆ ಫಿಸಿಕಲ್ ಕೆಮಿಸ್ಟ್ರಿಯಿಂದ. ಸೊ ಟೋಟಲ್ 5 ನ್ಯೂಮೆರಿಕಲ್ ಪ್ರಾಬ್ಲಮ್ಸ್ ಕೇಳ್ತಾರೆ. ಅದರಲ್ಲಿ 3 ಮಾತ್ರ ಬರೀಬೇಕಾಗುತ್ತೆ. ಇಟ್ ಮೀನ್ಸ್ 20 ಮಾರ್ಕ್ಸ್ಗೆ ನಾವು 12 ಮಾರ್ಕ್ ಮಾತ್ರ ಬರೀಬೇಕಾಗುತ್ತೆ. ಸೊ ಇದೆಲ್ಲ ಅನಲೈಸ್ ಮಾಡಿದಾಗ ನಮಗೆ ಸೊ ಟೋಟಲ್ ಕ್ವಶನ್ ಪೇಪರ್ ಕಂಟೈನ್ 105 ಮಾರ್ಕ್ಸ್. ಎಷ್ಟು ಮಾರ್ಕ್ಸ್ ಇರುತ್ತೆ? 105 ಮಾರ್ಕ್ಸ್. ಸೊ 105 ಮಾರ್ಕ್ಸಲ್ಲಿ ನಾವು ಎಷ್ಟು ಟಚ್ ಮಾಡಬೇಕಾಗತ್ತೆ ರೀ? 70 ಮಾರ್ಕ್ಸ್ ಮಾತ್ರ ಟಚ್ ಮಾಡಬೇಕಾಗುತ್ತೆ. ಬಿಕಾಸ್ ವಿ ನೋ ದ್ಯಾಟ್ 30 ಮಾರ್ಕ್ ಫಾರ್ ಪ್ರಾಕ್ಟಿಕಲ್ ಆ್ಯಂಡ್ 70 ಮಾರ್ಕ್ಸ್ ಫಾರ್ ಥಿಯರಿ. 70 + 30 ಟೋಟಲ್ 100 ಮಾರ್ಕ್ಸ್ ಆಯಿತು. ಅಂದರೆ 48 ಕ್ವಶನಲ್ಲಿ 36 ಕ್ವಶನ್ಸನ್ನು ಮಾತ್ರ ನಾವು ಟಚ್ ಮಾಡಬೇಕಾಗುತ್ತೆ. ಇದು ಯಾವುದ್ರಿದು? ದಿಸ್ ಇಸ್ ದ ಬ್ಲೂ ಪ್ರಿಂಟ್ ಅಬೌಟ್ ಫಸ್ಟ್ PU ಕೆಮಿಸ್ಟ್ರಿ. ಕರೆಕ್ಟ್ನಾ? ನೆಕ್ಸ್ಟ್ ನಾವು ಹೋಗ್ಬೇಕಂತಂದರೆ ಯಾವ್ಯಾವ ಚಾಪ್ಟರಿಂದ ಎಷ್ಟೆಷ್ಟು ಮಾರ್ಕ್ಸ್ ಬರುತ್ತೆ, ವೇಟೇಜು ಅನ್ನೋದನ್ನು ಸ್ವಲ್ಪ ಡಿಸ್ಕಷನ್ ಮಾಡೋಣ. ಓಕೆ, ಸೊ
ಕಮಿಂಗ್ ಟು ದ ಫಸ್ಟ್ ಚಾಪ್ಟರ್ ನಮ್ಗೆ ಗೊತ್ತಿದ್ದಂಗೆ ಟೋಟಲ್ 9 ಚಾಪ್ಟರ್ ಇದೆ. ಯಾವಪ್ಪ 9 ಚಾಪ್ಟರ್ಪ್ಪ ಅಂತಂದರೆ ದ ಫಸ್ಟ್ ಚಾಪ್ಟರ್ ಈಸ್ ಸಮ್ ಬೇಸಿಕ್ ಕಾನ್ಸೆಪ್ಟ್ ಆಫ್ ಕೆಮಿಸ್ಟ್ರಿ, ಸೆಕೆಂಡ್ ಒನ್ ಸ್ಟ್ರಕ್ಚರ್ ಆಫ್ ಅಟಮ್, ಥರ್ಡ್ ಒನ್ ಕ್ಲಾಸಿಫಿಕೇಶನ್ ಆಫ್ ಎಲಿಮೆಂಟ್ಸ್ ಆ್ಯಂಡ್ ಪೀರಿಯಾಡಿಸಿಟಿ ಇನ್ ಪ್ರಾಪರ್ಟಿ, ಫೋರ್ತ್ ಒನ್ ಇಸ್ ಕೆಮಿಕಲ್ ಬಾಂಡಿಂಗ್ ಆ್ಯಂಡ್ ಮಾಲಿಕ್ಯುಲರ್ ಸ್ಟ್ರಕ್ಚರ್, ಫಿಫ್ತ್ ಒನ್ ಇಸ್ ಥರ್ಮೋಡೈನಾಮಿಕ್ಸ್, ಸಿಕ್ಸ್ತ್ ಒನ್ ಇಸ್ ಈಕ್ವಿಲಿಬ್ರಿಯಮ್, seventh one redox reaction, eighth one organic chemistry, some basic principles and technique, and last one is hydrocarbon. Correct? We'll discuss one by one. ಇದೇ ಥರ ಇರುತ್ತೆ. ಇಟ್ ಮೀನ್ಸ್ 2025 ಆ್ಯನ್ಯುವಲ್ ಎಕ್ಸಾಮ್ಗೆ ಬ್ಲೂ ಪ್ರಿಂಟ್ ಯಾವ ಥರ ಇರುತ್ತಪ್ಪ, ಯಾವ ಚಾಪ್ಟರ್ನ ಎಷ್ಟೆಷ್ಟು ಮಾರ್ಕ್ಸ್ ಬರುತ್ತೆ ಅನ್ನೋದನ್ನು ಇಲ್ಲೇನು ಕೊಟ್ಟಿದ್ದೀನಲ್ಲ ಈ ಥರನೇ ಇರುತ್ತೆ. ಓಕೆ, ಸೊ ಕಮಿಂಗ್ ಟು ದ ಫಸ್ಟ್ ಚಾಪ್ಟರ್, ಸಮ್ ಬೇಸಿಕ್ ಕಾನ್ಸೆಪ್ಟ್ ಆಫ್ ಕೆಮಿಸ್ಟ್ರಿ. ಸೊ ಈ ಚಾಪ್ಟ್ರಲ್ಲಿ ಇಟ್ ಈಸ್ ಹ್ಯಾವಿಂಗ್ ಎ ಟೋಟಲ್ ವೇಟೇಜ್ ಎಷ್ಟಿದೆ? 9 ಮಾರ್ಕ್ಸ್. ಎಷ್ಟಿದೆ? 9 ಮಾರ್ಕ್ಸ್ ಇದೆ. ಈ 9 ಮಾರ್ಕ್ಸ್ ಯಾವ ಥರ ಡಿವೈಡ್ ಆಗುತ್ತಪ್ಪ ಅಂತಂದರೆ 2 MCQ ಕೇಳ್ತಾರೆ ಈ ಚಾಪ್ಟ್ರಿಂದ. ಎಷ್ಟು ಕೇಳ್ತಾರೆ? 2 MCQ ಕೇಳ್ತಾರೆ. ಆ್ಯಂಡ್ ನೋ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಕ್ವಶನ್, ನೋ 2 ಮಾರ್ಕ್ ಕ್ವಶನ್, ಆ್ಯಂಡ್ ದೇ ಲಾಸ್ಟ್ 1 3 ಮಾರ್ಕ್ ಕ್ವಶನ್ಸ್. ಎಷ್ಟು ಕೇಳ್ತಾರೆ? 1 3 ಮಾರ್ಕ್ ಕ್ವಶನ್ ಕೇಳ್ತಾರೆ. ಆ್ಯಂಡ್ 1 ನ್ಯೂಮೆರಿಕಲ್ 4 ಮಾರ್ಕ್ಗೆ ಇರುತ್ತೆ ನ್ಯೂಮೆರಿಕಲ್. ಸೊ ಎಷ್ಟಾಯ್ತು ಟೋಟಲ್ ಎಲ್ಲ? 4 + 3 + 2 ಎಷ್ಟಾಯಿತು? 4 + 3 7, 7 + 2 9. ಸೊ ಟೋಟಲ್ ಫಸ್ಟ್ ಚಾಪ್ಟರ್ ಇಸ್ ಹ್ಯಾವಿಂಗ್ ಎ ವೇಟೇಜ್ ಆಫ್ 9 ಮಾರ್ಕ್. ಕರೆಕ್ಟ್ನಾ? ನೆಕ್ಸ್ಟ್ ಸೆಕೆಂಡ್ ಚಾಪ್ಟರ್ ಹೋಗ್ಬೇಕಪ್ಪ ಅಂತಂದರೆ ಸ್ಟ್ರಕ್ಚರ್ ಆಫ್ ಅಟಮ್. ಸೊ ನಮ್ಗೆ ಗೊತ್ತಿದ್ದಂಗೆ ಈ 2 ಚಾಪ್ಟರು, ಸಮ್ ಬೇಸಿಕ್ ಕಾನ್ಸೆಪ್ಟ್ ಆಫ್ ಕೆಮಿಸ್ಟ್ರಿ ಮತ್ತು ಸ್ಟ್ರಕ್ಚರ್ ಆಫ್ ಅಟಮ್, 2 ಫಿಸಿಕಲ್ ಕೆಮಿಸ್ಟ್ರಿಗೆ ಬರುತ್ತೆ. ಕರೆಕ್ಟ್ನಾ? ಸೊ ಫಿಸಿಕಲ್ ಕೆಮಿಸ್ಟ್ರಿ ಬರೋದ್ರಿಂದ 1 ನ್ಯೂಮೆರಿಕಲ್ ಫಿಕ್ಸ್ ಕೇಳ್ತಾರೆ. ಸ್ಟ್ರಕ್ಚರ್ ಆಫ್ ಅಟಮಿಂದ 2 MCQ ಕೇಳ್ತಾರೆ. ನೆಕ್ಸ್ಟ್ 1 ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಕೇಳ್ತಾರೆ. ಆಮೇಲೆ 1 2 ಮಾರ್ಕ್ ಕ್ವಶನ್, 1 3 ಮಾರ್ಕ್ ಕ್ವಶನ್, ಆ್ಯಂಡ್ 1 ನ್ಯೂಮೆರಿಕಲ್. ಸೊ ಟೋಟಲ್ ಎಲ್ಲ ಅಂದ್ರೆ ಆ್ಯಡ್ ಮಾಡಿದ್ರೆ ಎಷ್ಟು ಬರುತ್ತಪ್ಪ ಅಂತಂದರೆ 12 ಮಾರ್ಕ್. ಸೊ ಇಟ್ ಮೀನ್ಸ್ ಸ್ಟ್ರಕ್ಚರ್ ಆಫ್ ಅಟಮ್ ಈಸ್ ಹ್ಯಾವಿಂಗ್ ಅ ವೇಟೇಜ್ ಆಫ್ 12 ಮಾರ್ಕ್. ಕರೆಕ್ಟ್? ನೆಕ್ಸ್ಟ್ ಥರ್ಡ್ ಚಾಪ್ಟರ್ ಹೋಗ್ಬೇಕಂತಂದ್ರೆ ದಿಸ್ ಇಸ್ ಬಿಲಾಂಗ್ಸ್ ಟು ಇನ್ಆರ್ಗ್ಯಾನಿಕ್ ಕೆಮಿಸ್ಟ್ರಿ, ದಟ್ ಇಸ್ ಕ್ಲಾಸಿಫಿಕೇಶನ್ ಆಫ್ ಎಲಿಮೆಂಟ್ಸ್ ಆ್ಯಂಡ್ ಪೀರಿಯಾಡಿಸಿಟಿ ಇನ್ ಪ್ರಾಪರ್ಟಿ. ಸೊ ಇದರಲ್ಲಿ 1 MCQ ಕೇಳ್ತಾರೆ. ಆ್ಯಂಡ್ 1 ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಕೇಳ್ತಾರೆ. ದೇರ್ ಇಸ್ ನೋ 2 ಮಾರ್ಕ್ ಕ್ವಶನ್, 1 3 ಮಾರ್ಕ್ ಕ್ವಶನ್ ಕೇಳ್ತಾರೆ. ಆಯಿತಾ? ಟೋಟಲ್ ಎಲ್ಲನೂ ಆ್ಯಡ್ ಮಾಡಿದಾಗ 5 ಮಾರ್ಕ್ ಬರುತ್ತೆ. ಸೊ ಥರ್ಡ್ ಚಾಪ್ಟರ್ ಈಸ್ ಹ್ಯಾವಿಂಗ್ ಎ ವೇಟೇಜ್ ಆಫ್ 5 ಮಾರ್ಕ್. ಕ್ಲಿಯರ್? ನೆಕ್ಸ್ಟ್ ಫೋರ್ತ್ ಚಾಪ್ಟರ್ ಹೋಗ್ಬೇಕಂತಂದ್ರೆ ಕೆಮಿಕಲ್ ಬಾಂಡಿಂಗ್ ಆ್ಯಂಡ್ ಮಾಲಿಕ್ಯುಲರ್ ಸ್ಟ್ರಕ್ಚರ್. ದಿಸ್ ಈಸ್ ಆಲ್ಸೋ ಬಿಲಾಂಗ್ಸ್ ಟು ವಾಟ್? ಇನ್ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಆರ್ ಜನರಲ್ ಕೆಮಿಸ್ಟ್ರಿ. ಸೊ ದಿಸ್ ಇಸ್ ಹ್ಯಾವಿಂಗ್ ಎ ವೇಟೇಜ್ ಆಫ್ 15 ಮಾರ್ಕ್. ಯಾವ ಥರ ಡಿವೈಡ್ ಆಗುತ್ತಪ್ಪ 15 ಮಾರ್ಕ್ಸ್ ಅಂತಂದರೆ 1 MCQ ಕೇಳ್ತಾರೆ. ಆ್ಯಂಡ್ 1 ಫಿಲ್ ಇನ್ ದ ಬ್ಲ್ಯಾಂಕ್ಸ್, ಆ್ಯಂಡ್ 2 ಮಾರ್ಕ್ ಕ್ವಶನ್ಸ್. 2 ಮಾರ್ಕ್ ಕ್ವಶನ್ ಎಷ್ಟು ಕೇಳ್ತಾರೆ ರೀ? 2 ಕೇಳ್ತಾರೆ. ಆ್ಯಂಡ್ 3 ಮಾರ್ಕ್ ಕ್ವಶನ್ ಕೇಳ್ತಾರೆ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ನೋಡಿರಿ ಎಷ್ಟು 3 ಮಾರ್ಕ್ ಕ್ವಶನ್ಸ್ ಕೇಳ್ತಾರೆ? 3 ಕ್ವಶನನ್ನು ಕೇಳ್ತಾರೆ. ಕರೆಕ್ಟ್? ಸೊ ಟೋಟಲ್ ಇಟ್ ಮೀನ್ಸ್ ದೇರ್ ಇಸ್ ನೋ ನ್ಯೂಮೆರಿಕಲ್ ಆ್ಯಂಡ್ ದೇರ್ ಇಸ್ ನೋ ಲಾಂಗ್ ಆನ್ಸರ್. ಸೊ ಟೋಟಲ್ ಎಲ್ಲ ಆ್ಯಡ್ ಮಾಡಿದಾಗ ನಮಗೆ 15 ಮಾರ್ಕ್ಸ್ ಬರುತ್ತೆ. ಕ್ಲಿಯರ್? ಸೊ ಇದು ಯಾವುದರಿಂದ ಆಯ್ತು ರೀ? ಫೋರ್ತ್ ಚಾಪ್ಟರ್, ದಟ್ ಇಸ್ ಕೆಮಿಕಲ್ ಬಾಂಡಿಂಗ್ ಆ್ಯಂಡ್ ಮಾಲಿಕ್ಯುಲರ್ ಸ್ಟ್ರಕ್ಚರ್. ನೆಕ್ಸ್ಟ್ ಚಾಪ್ಟರ್ ಹೋಗ್ಬೇಕಪ್ಪ ಅಂತಂದರೆ ದಟ್ ಈಸ್ ಚಾಪ್ಟರ್ ನಂಬರ್ 5. ಯಾವುದಪ್ಪ ಚಾಪ್ಟರ್ ನಂಬರ್ 5 ಅಂತಂದರೆ ಥರ್ಮೋಡೈನಾಮಿಕ್ಸ್. ಥರ್ಮೋಡೈನಾಮಿಕ್ಸ್ ಅಲ್ಲಿ 2 MCQ ಕೇಳ್ತಾರೆ. ಎಷ್ಟು ಕೇಳ್ತಾರೆ? 2 MCQ. ದೇರ್ ಇಸ್ ನೋ ಫಿಲ್ ಇನ್ ದ ಬ್ಲ್ಯಾಂಕ್. ಆ್ಯಂಡ್ 2 ಮಾರ್ಕ್ ಕ್ವಶನ್ ಕೇಳ್ತಾರೆ. 3 ಮಾರ್ಕ್ ಕ್ವಶನ್ಸ್ ಕೇಳ್ತಾರೆ. ಕರೆಕ್ಟ್? ಆ್ಯಂಡ್ 1 ನ್ಯೂಮೆರಿಕಲ್ಸ್ 4 ಮಾರ್ಕ್ದು 1 ನ್ಯೂಮೆರಿಕಲ್ ಕೇಳ್ತಾರೆ. ಸೊ ಟೋಟಲ್ ಎಲ್ಲದನ್ನು ಆ್ಯಡ್ ಮಾಡಿದಾಗ ನಮಗೆ 13 ಮಾರ್ಕ್ಸ್ ಆಗುತ್ತೆ. ಎಷ್ಟಾಗುತ್ತೆ? 13 ಮಾರ್ಕ್ಸ್. ನೆಕ್ಸ್ಟ್ ಚಾಪ್ಟರ್ ನಂಬರ್ 6 ಈಕ್ವಿಲಿಬ್ರಿಯಮ್. ಆಯಿತಾ? ಸೊ ಅಗೇನ್ ದಿಸ್ 2 ಚಾಪ್ಟರ್ ಥರ್ಮೋಡೈನಾಮಿಕ್ಸ್ ಆ್ಯಂಡ್ ಈಕ್ವಿಲಿಬ್ರಿಯಮ್ ಇವೆರಡು ಫಿಸಿಕಲ್ ಕೆಮಿಸ್ಟ್ರಿಗೆ ಬರುತ್ತೆ. ಈಕ್ವಿಲಿಬ್ರಿಯಮ್ ಅಲ್ಲಿ 1 MCQ ಕೇಳ್ತಾರೆ, 1 ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಕೇಳ್ತಾರೆ, 2 ಮಾರ್ಕ್ ಕ್ವಶನ್ ಕೇಳ್ತಾರೆ, ಆ್ಯಂಡ್ 3 ಮಾರ್ಕ್ ಕ್ವಶನ್, ಆ್ಯಂಡ್ 1 ನ್ಯೂಮೆರಿಕಲ್. ಕರೆಕ್ಟ್? ಇಟ್ ಮೀನ್ಸ್ ಟೋಟಲ್ ಈಕ್ವಿಲಿಬ್ರಿಯಮ್ ಚಾಪ್ಟರ್ ಇಸ್ ಹ್ಯಾವಿಂಗ್ ಎ ವೇಟೇಜ್ ಆಫ್ 16 ಮಾರ್ಕ್ಸ್. ದೆನ್ ರೆಡಾಕ್ಸ್ ರಿಯಾಕ್ಷನ್ ಹೋಗ್ಬೇಕಂತಂದರೆ ಸೊ ದಿಸ್ ಇಸ್ ಬಿಲಾಂಗ್ಸ್ ಟು ಇನ್ಆರ್ಗ್ಯಾನಿಕ್ ಕೆಮಿಸ್ಟ್ರಿ. ಸೊ ರೆಡಾಕ್ಸ್ ರಿಯಾಕ್ಷನಲ್ಲಿ ಟೋಟಲ್ 5 ಮಾರ್ಕ್ಸ್ ಕೇಳ್ತಾರೆ. 5 ಮಾರ್ಕ್ಸ್ ಹೆಂಗೆ ಡಿವೈಡ್ ಆಗುತ್ತಪ್ಪ ಅಂತಂದರೆ 2 MCQ ಕೇಳ್ತಾರೆ, ಆ್ಯಂಡ್ 1 3 ಮಾರ್ಕ್ ಕ್ವಶನ್ ಫಿಕ್ಸ್. ಆ್ಯಂಡ್ ದಟ್ 3 ಮಾರ್ಕ್ ಕ್ವಶನ್ ಗೊತ್ತಿದೆ ನಮಗೆ ಯಾವುದಪ್ಪ ಅಂತಂದರೆ ಬ್ಯಾಲೆನ್ಸಿಂಗ್ ರೆಡಾಕ್ಸ್ ರಿಯಾಕ್ಷನ್ ಕೇಳ್ತಾರೆ. ಟೋಟಲ್ ಎಲ್ಲದನ್ನು ಆ್ಯಡ್ ಮಾಡಿದಾಗ ನಮಗೆ 5 ಮಾರ್ಕ್ಸ್ ಬರುತ್ತೆ. ಸೊ ಇಲ್ಲಿ ತನಕ ಏನು ಹೇಳಿದ್ನಲ್ಲ, ದೀಸ್ ಆಲ್ ಆರ್ ವಾಟ್ ಬಿಲಾಂಗ್ಸ್ ಟು ಪಾರ್ಟ್ 1. ಸೊ ಚಾಪ್ಟರ್ ನಂಬರ್ 1 ಟು ಚಾಪ್ಟರ್ ನಂಬರ್ 6 ಏನಿದೆ ಅಪ್ ಟು 6 ತನಕ ಪಾರ್ಟ್ 1 ಬರುತ್ತೆ. ರೆಡಾಕ್ಸ್ ರಿಯಾಕ್ಷನ್ ಪಾರ್ಟ್ 2 ಬರುತ್ತೆ. ಕರೆಕ್ಟ್ನಾ? ಸೊ ನೆಕ್ಸ್ಟ್ ಇನ್ನೆರಡು ಚಾಪ್ಟರ್ ಇದೆಯಲ್ಲ, ಮೇನ್ಲಿ ಬಿಲಾಂಗ್ಸ್ ಟು ಆರ್ಗ್ಯಾನಿಕ್ ಕೆಮಿಸ್ಟ್ರಿ. ಪಾರ್ಟ್ 2 ಅಲ್ಲಿ ಆ್ಯಕ್ಚುಲಿ ಎಷ್ಟು ಚಾಪ್ಟರ್ ಬರುತ್ತಪ್ಪ ಅಂತಂದರೆ 3 ಚಾಪ್ಟರ್ ಬರುತ್ತೆ. ಯಾವಪ್ಪ ಅಂತಂದರೆ ದಟ್ ಈಸ್ ರೆಡಾಕ್ಸ್ ರಿಯಾಕ್ಷನ್, ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಆ್ಯಂಡ್ ಹೈಡ್ರೋಕಾರ್ಬನ್ಸ್. ಓಕೆ,
ಸೊ ನೆಕ್ಸ್ಟ್ ನಾವು ಇವಾಗ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಪಾರ್ಟ್ ಹೋಗ್ಬೇಕಂದ್ರೆ ವೆರಿ ಇಂಪಾರ್ಟೆಂಟ್ ಪಾರ್ಟ್, ದಟ್ ಈಸ್ ಟೋಟಲ್ ಎಷ್ಟು ಮಾರ್ಕ್ಸ್ ಬೀಳುತ್ತಪ್ಪ ಈ ಚಾಪ್ಟರಿಂದ? 16 ಮಾರ್ಕ್ಸ್ ಬರುತ್ತೆ. 16 ಮಾರ್ಕ್ ವೇಟೇಜಲ್ಲಿ 2 MCQ ಕೇಳ್ತಾರೆ ಆ್ಯಂಡ್ 1 fill in the blanks ಆ್ಯಂಡ್ 2 ಮಾರ್ಕ್ ಕ್ವಶನ್, ದರ್ ಇಸ್ ನೋ 3 ಮಾರ್ಕ್ ಕ್ವಶನ್, 1 ನ್ಯೂಮೆರಿಕಲ್ ಕೇಳ್ತಾರೆ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ನೋಡಿರಿ, ಆರ್ಗ್ಯಾನಿಕ್ ಕೆಮಿಸ್ಟ್ರಿಯಿಂದ 4 ಮಾರ್ಕ್ದು 1 ನ್ಯೂಮೆರಿಕಲ್ ಕೇಳ್ತಾರೆ ಫಿಕ್ಸ್. ಎಲ್ಲಿ ಕೇಳ್ತಾರೆ ಅನ್ನೋದನ್ನು ನಾನು ನೆಕ್ಸ್ಟ್ ಇದರಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆ, ಸೊ ಆ್ಯಂಡ್ ಇಟ್ಸ್ ವೆರಿ ಇಂಪಾರ್ಟೆಂಟ್, 1 ಲಾಂಗ್ ಆನ್ಸರ್ ಕ್ವಶನ್ ಕೇಳ್ತಾರೆ. ಅಂದರೆ ಮೀನ್ಸ್ 5 ಮಾರ್ಕ್ಸ್ದು ಒಂದು ಈ ಚಾಪ್ಟರಿಂದ ಬರುತ್ತೆ, ಅದರಿಂದ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಅಂತ. ಇಟ್ ಮೀನ್ಸ್ ಎಲ್ಲದನ್ನು ಯಾಡ್ ಮಾಡಿದ್ರೆ ನಮಗೆ ಟೋಟಲ್ ಎಷ್ಟಾಗುತ್ತೆ? 16 ಮಾರ್ಕ್ಸ್ ಬರುತ್ತೆ. ಯಾವ ಚಾಪ್ಟರಿಂದ? ಆರ್ಗ್ಯಾನಿಕ್ ಕೆಮಿಸ್ಟ್ರಿ, ಸಮ್ ಬೇಸಿಕ್ ಪ್ರಿನ್ಸಿಪಲ್ಸ್ ಆ್ಯಂಡ್ ಟೆಕ್ನಿಕ್ಸ್. ನೆಕ್ಸ್ಟ್ ಲಾಸ್ಟ್ ಚಾಪ್ಟರ್, ದಟ್ ಈಸ್ 9th ಚಾಪ್ಟರ್, ವೆರಿ ಇಂಪಾರ್ಟೆಂಟ್ ಚಾಪ್ಟರ್, ಹೈಡ್ರೋಕಾರ್ಬನ್. ಸೊ ಈ ಚಾಪ್ಟರಲ್ಲಿ 2 MCQ ಕೇಳ್ತಾರೆ, ದೇರ್ ಇಸ್ ನೋ ಫಿಲ್ ಇನ್ ದ ಬ್ಲ್ಯಾಂಕ್ ಆ್ಯಂಡ್ 1 2 ಮಾರ್ಕ್ ಕ್ವಶನ್, ದೇರ್ ಇಸ್ ನೋ 3 ಮಾರ್ಕ್ ಕ್ವಶನ್, ದೇರ್ ಇಸ್ ನೋ ನ್ಯೂಮೆರಿಕಲ್, ಬಟ್ ದೆರ್ ಆರ್ 2 ಲಾಂಗ್ ಆನ್ಸರ್ ಟೈಪ್ ಕ್ವಶನ್. ಅಂದರೆ 5 ಮಾರ್ಕ್ಸ್ದು 2 ಕ್ವಶನ್ ಕೇಳ್ತಾರೆ. ಎಲ್ಲದನ್ನು ಆ್ಯಡ್ ಮಾಡಿದಾಗ ಟೋಟಲ್ ನಮಗೆ 14 ಮಾರ್ಕ್ಸ್ ಆಗುತ್ತೆ. ಎಷ್ಟು? 14 ಮಾರ್ಕ್ಸ್. ಸೊ ಅಂದರೆ ಟೋಟಲ್ ಯಾವ್ಯಾವ ಚಾಪ್ಟರಲ್ಲಿ ಎಷ್ಟೆಷ್ಟು ಮಾರ್ಕ್ಸ್ ಬರುತ್ತೆ ವೇಟೇಜ್ ಅನ್ನೋದನ್ನು ನಾವು ಇವಾಗ ಕಲ್ತ್ವಾ? ಸೊ ಇಟ್ ಮೀನ್ಸ್ ಎಲ್ಲದನ್ನು ಆ್ಯಡ್ ಮಾಡಿದಾಗ ನಮಗೆ ಟೋಟಲ್ 105 ಮಾರ್ಕ್ಸ್ ಆಗುತ್ತೆ. ಎಷ್ಟಾಗುತ್ತೆ ರೀ? 105 ಮಾರ್ಕ್ಸ್ ಆಗುತ್ತೆ. ಈ 105 ಮಾರ್ಕ್ಸಲ್ಲಿ ನಾವು ಎಷ್ಟು ಮಾರ್ಕ್ಸನ್ನು ಟಚ್ ಮಾಡಬೇಕು ಅನ್ನೋದು ಗೊತ್ತಿದೆ ನಮಗೆ. ಎಷ್ಟು ಮಾರ್ಕ್ಸ್ ಮಾಡಬೇಕು ಟಚ್? ಸೊ ಟೋಟಲ್ 70 ಮಾರ್ಕ್ಸ್ ಮಾತ್ರ ಟಚ್ ಮಾಡಬೇಕು, ಅಷ್ಟು 70 ಮಾರ್ಕ್ಸ್. ಸೊ ದಿಸ್ ಇಸ್ ಅಬೌಟ್ ವಾಟ್ ಟೋಟಲ್ ಯಾವ್ಯಾವ ಚಾಪ್ಟರಿಂದ ಎಷ್ಟೆಷ್ಟು ಮಾರ್ಕ್ಸ್ ಬರುತ್ತೆ ಅನ್ನೋದನ್ನು ಕಂಪ್ಲೀಟ್ ಬ್ಲೂ ಪ್ರಿಂಟನ್ನು ನಾವು ಏನು ಮಾಡಿದ್ವಿ? ಅನಲೈಸ್ ಮಾಡಿದ್ವಿ. ಕರೆಕ್ಟ್ನಾ? ಸೊ ಇವಾಗ ಏನು ಡಿಸ್ಕಷನ್ ಮಾಡೋಣಪ್ಪ ಅಂತಂದರೆ, ಈ ಕ್ವಶನ್ ಇದೇ ಚಾಪ್ಟರಿಂದ ಬರುತ್ತೆ ಅನ್ನೋದು ಹೆಂಗೆ ಗೊತ್ತಾಗುತ್ತೆ ಅನ್ನೋದನ್ನು, ಅದ್ರ ಬಗ್ಗೆ ನಾವು ಇವಾಗ ಒಂದು ಸ್ವಲ್ಪ ಡಿಸ್ಕಷನ್ ಮಾಡೋಣ. ಯಾ, ಲಿಸನ್ ಇಯರ್ ಸ್ಟೂಡೆಂಟ್ಸ್. ಸೊ ಕ್ವಶನ್ ಪೇಪರ್ ಯಾವ ಥರ ಇರುತ್ತಪ್ಪ ಅಂತಂದರೆ ಇದೇ ಥರ ಇರುತ್ತೆ. ಸೊ ದಿಸ್ ಈಸ್ 2025 ಕೆಮಿಸ್ಟ್ರಿ ಫಸ್ಟ್ PU ಆ್ಯನ್ಯುವಲ್ ಎಕ್ಸಾಮ್ ಪ್ಯಾಟರ್ನ್ ಹೆಂಗಿರುತ್ತೆ ಅನ್ನೋದನ್ನು ತಿಳ್ಕೊಂಡು ಕೊಟ್ಟಿದ್ದಾರೆ. ಸೊ ವಿ ನೋ ದ್ಯಾಟ್ ಸಬ್ಜೆಕ್ಟ್ ಕೋಡ್ ಈಸ್ 34, ಟೋಟಲ್ 3 hour ಎಕ್ಸಾಮ್ ಇರುತ್ತೆ. ಸೊ ದಿಸ್ ಬ್ಲೂ ಪ್ರಿಂಟ್ ಈಸ್ ಪರ್ಟಿಕ್ಯುಲರ್ಲಿ ಫಾರ್ ಅಕಾಡೆಮಿಕ್ ಇಯರ್ ದಿಸ್ 2024 and 25. ದ ಮ್ಯಾಕ್ಸಿಮಮ್ ಮಾರ್ಕ್ಸ್ ಇಸ್ 70 ಆ್ಯಂಡ್ ಟೋಟಲ್ ನಂಬರ್ ಆಫ್ ಕ್ವಶನ್ ಎಷ್ಟಿರುತ್ತಪ್ಪ ಅಂತಂದರೆ 48 ಕ್ವಶನ್ಸ್ ಇರುತ್ತೆ. ಆಯಿತಾ? ಫಸ್ಟಿಗೆ ಇನ್ಸ್ಟ್ರಕ್ಷನ್ ಇರುತ್ತೆ. ಸೊ ಯಾವ ಥರ ಡಿವೈಡ್ ಆಗಿದೆ MCQದಲ್ಲಿ ಆಗಲಿ ಅಥವಾ ಎಲ್ಲ ಒಂದು ಪಾರ್ಟಲ್ಲಿ ಯಾವ ಥರ ಕ್ವಶನ್ಸ್ ಕೇಳ್ತಾರೆ, ಯಾವ್ಯಾವ ಈ ಕ್ವಶನು ಇದೇ ಚಾಪ್ಟರಿಂದ, ಫಾರ್ ಎಕ್ಸಾಂಪಲ್ ಫಸ್ಟ್ ಕ್ವಶನು ಇದೇ ಚಾಪ್ಟರಿಂದ ಬರುತ್ತೆ ಅನ್ನೋದನ್ನು ಕೂಡ ಬ್ಲೂ ಪ್ರಿಂಟಲ್ಲಿ ನಾವು ಈಸಿಯಾಗಿ ಅನಲೈಸ್ ಮಾಡ್ಬೋದು. ಓಕೆ, ಸೊ ನಾವು ಲೆಟ್ ಮಿ ಡಿಸ್ಕಸ್ ಹಿಯರ್. ಯು ಕ್ಯಾನ್ ಅಬ್ಸರ್ವ್ ಹಿಯರ್ ಪಾರ್ಟ್ ಎ. ಈ ಪಾರ್ಟ್ ಎದಲ್ಲಿ ವಿ ನೋ ದ್ಯಾಟ್ ಪಾರ್ಟ್ ಎ ಕಂಟೈನ್ MCQ ಆಸ್ ವೆಲ್ ಆಸ್ ಫಿಲ್ ಇನ್ ದ ಬ್ಲ್ಯಾಂಕ್ಸ್. ಸೊ ಇದರಲ್ಲಿ ಫಸ್ಟ್ ಕ್ವಶನ್ ಆ್ಯಂಡ್ ಸೆಕೆಂಡ್ ಕ್ವಶನ್ ಬಿಲಾಂಗ್ಸ್ ಟು ವಾಟ್? ಸಮ್ ಬೇಸಿಕ್ ಕಾನ್ಸೆಪ್ಟ್ ಆಫ್ ಕೆಮಿಸ್ಟ್ರಿ. ಅದರಲ್ಲಿ ಬರುತ್ತೆ ರೀ ಕ್ವಶನ್ ನಂಬರ್ 1 ಆ್ಯಂಡ್ ಕ್ವಶನ್ ನಂಬರ್ 2 ಬಿಲಾಂಗ್ಸ್ ಟು ಸಮ್ ಬೇಸಿಕ್ ಕಾನ್ಸೆಪ್ಟ್ ಆಫ್ ಕೆಮಿಸ್ಟ್ರಿ. ನೆಕ್ಸ್ಟ್ ಕ್ವಶನ್ ನಂಬರ್ 3, ಕ್ವಶನ್ ನಂಬರ್ 4 ಬಿಲಾಂಗ್ಸ್ ಟು ಅಟೋಮಿಕ್ ಸ್ಟ್ರಕ್ಚರ್. ಕ್ವಶನ್ ನಂಬರ್ 5, ಕ್ವಶನ್ ನಂಬರ್ 6 thermodynamics. Question number 7 equilibrium. Question number 8, that is third chapter, modern periodic table, that is classification of element. Question number 9 is from chemical bonding. Question number 10, 11 from redox reaction, and question number 12, 13 from organic chemistry. Correct? Now next party ಹೋಗಬೇಕಂತ ಅಂತಂದರೆ ನೆಕ್ಸ್ಟ್ ಇನ್ನೂ 2 ಕ್ವಶನ್ ಇದೆ MCQದಲ್ಲಿ. ಸೊ ಇನ್ ದ್ಯಾಟ್ ಕ್ವಶನ್ ನಂಬರ್ 14 and 15 ಫ್ರಮ್ ವಾಟ್? ಯಾವುದರಿಂದ ಕೇಳ್ತಾರಪ್ಪ ಅಂತ ಕ್ವಶನ್ ನಂಬರ್ 14 and 15 ಅನ್ನು ದಿ ಲಾಸ್ಟ್ ಫ್ರಮ್ ಹೈಡ್ರೋಕಾರ್ಬನ್ ಚಾಪ್ಟರ್. ಅದರಿಂದ ಕೇಳ್ತಾರೆ ಹೈಡ್ರೋಕಾರ್ಬನ್ ಚಾಪ್ಟರ್ದಿಂದ ಕೇಳ್ತಾರೆ. ಸೊ ದಿಸ್ ಇಸ್ ಫ್ರಮ್ ವಾಟ್? ಪಾರ್ಟ್ ಎದಲ್ಲಿ ರೋಮನ್ ನಂಬರ್ 1. ರೋಮನ್ ನಂಬರ್ 2 ಯಾವುದು ಬರುತ್ತೆ? ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಬರುತ್ತೆ. ಇದರಲ್ಲಿ ಕ್ವಶನ್ ನಂಬರ್ 16 ಫ್ರಮ್ ಅಟೋಮಿಕ್ ಸ್ಟ್ರಕ್ಚರಿಗೆ ಕೇಳ್ತಾರೆ. ಕ್ವಶನ್ ನಂಬರ್ 17 ಫ್ರಮ್ ಇಕ್ವಿಲಿಬ್ರಿಯಮ್ ಕೇಳ್ತಾರೆ. ಕ್ವಶನ್ ನಂಬರ್ 18 ಫ್ರಮ್ ಅಗೇನ್ ಥರ್ಡ್ ಚಾಪ್ಟರ್ ಕ್ಲಾಸಿಫಿಕೇಶನ್ ಆಫ್ ಎಲಿಮೆಂಟ್ ಮೇಲೆ ಕೇಳ್ತಾರೆ. ಕ್ವಶನ್ ನಂಬರ್ 19 ಫ್ರಮ್ ಕೆಮಿಕಲ್ ಬಾಂಡಿಂಗ್. ಕ್ವಶನ್ ನಂಬರ್ 20 ಫ್ರಮ್ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಅಗೇನ್. ಸೊ ನಾನು ಏನು ಹೇಳ್ತಿದ್ದೀನಲ್ಲ, ಈ ಕ್ವಶನ್ಗೆ ಫಾರ್ ಎಕ್ಸಾಂಪಲ್ ಹೇಳಿದ್ನಲ್ಲ, ಕ್ವಶನ್ ನಂಬರ್ 16 ಇದೆ. ಈ ಕ್ವಶನ್ ನಂಬರ್ 16 ಆಟೋಮಿಕ್ ಸ್ಟ್ರಕ್ಚರಿಂದನೇ ಕೇಳಬೇಕು. ಕ್ಲಿಯರ್? ಸೊ ಈ ಥರ ಬ್ಲೂ ಪ್ರಿಂಟ್ ಅನಲೈಸ್ ಕೊಟ್ಟಿದ್ದಾರೆ. ಸೊ ನೆಕ್ಸ್ಟ್ ಹೋಗ್ಬೇಕಪ್ಪ ಅಂತಂದರೆ ನಾವು ಪಾರ್ಟ್ ಬಿ. ಪಾರ್ಟ್ ಬಿದಲ್ಲಿ ಏನು ಇರುತ್ತಪ್ಪ ನಮ್ಗೆ ಗೊತ್ತಿದೆ. ಪಾರ್ಟ್ ಬಿ ಕಂಟೈನ್ ವಾಟ್? 2 ಮಾರ್ಕ್ ಕ್ವಶನ್ಸ್. ಟೋಟಲ್ 10 ಇರುತ್ತೆ. ಆ 10ನಲ್ಲಿ ಎಷ್ಟು ಬರಿಬೇಕಪ್ಪ 2 ಮಾರ್ಕ್ ಕ್ವಶನ್ಸ್ ಅನ್ನೋದು ಗೊತ್ತಿದೆ ನಮಗೆ. ಎಷ್ಟು ಬರಿಬೇಕು ರೀ? 5 ಮಾತ್ರ ಬರಿಬೇಕು ನಾವು 2 ಮಾರ್ಕ್ ಕ್ವಶನ್ಸ್. ಕರೆಕ್ಟ್ ನಾವು? ಸೊ ಇಫ್ ಯು ಅನಲೈಸ್ ಇಯರ್
ಕ್ವಶನ್ ನಂಬರ್ 21 ಫ್ರಮ್ ಆಟೋಮಿಕ್ ಸ್ಟ್ರಕ್ಚರ್, 22, 23 ಕೆಮಿಕಲ್ ಬಾಂಡಿಂಗ್ ಅಂತ ಕೇಳ್ತಾರೆ, 24, 25 ಥರ್ಮೋಡೈನಮಿಕ್ಸ್ ಅಂತ ಕೇಳ್ತಾರೆ, 26, 27 ಈಕ್ವಿಲಿಬ್ರಿಯಂ ಅಂತ ಕೇಳ್ತಾರೆ, 28, 29 ವಾಟ್ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಅಂತ ಕೇಳ್ತಾರೆ, ಆ್ಯಂಡ್ ಕ್ವಶನ್ ನಂಬರ್ 30 ಫ್ರಮ್ ಹೈಡ್ರೋಕಾರ್ಬನ್ ಆಯಿತಾ. ದಿಸ್ ಇಸ್ ಫ್ರಮ್ ವಾಟ್ ಪಾರ್ಟ್ ಬಿ ಆಯ್ತಿದ್ದು. ನೆಕ್ಸ್ಟ್ ಪಾರ್ಟ್ ಸಿ ಹೋಗ್ಬೇಕಂದ್ರೆ ವಿ ನೋ ದ್ಯಾಟ್ ಪಾರ್ಟ್ ಸಿ ಇದರಲ್ಲಿ 2 ಪಾರ್ಟ್ ಇದೆ. ಅಗೇನ್ ರೋಮನ್ ನಂಬರ್ 4 ಆ್ಯಂಡ್ ರೋಮನ್ ನಂಬರ್ 5. ಸೊ ಫಸ್ಟ್ ಪಾರ್ಟ್ ಯಾವುದರಿಂದ ಕೇಳ್ತಾರೆ, ಓನ್ಲಿ ಇನ್ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಅಂತ ಕೇಳ್ತಾರೆ. ಯಾವುದರಿಂದ ಕೇಳ್ತಾರೆ, ಇನ್ಆರ್ಗ್ಯಾನಿಕ್ ಕೆಮಿಸ್ಟ್ರಿಯಿಂದ. ದಟ್ ಈಸ್ ಕ್ವಶನ್ ನಂಬರ್ 31 ಫ್ರಮ್ ಕ್ಲಾಸಿಫಿಕೇಶನ್ ಆಫ್ ಎಲಿಮೆಂಟ್ಸ್, 32, 33, 34 ಕೆಮಿಕಲ್ ಬಾಂಡಿಂಗ್, ಆ್ಯಂಡ್ 35 ಇಸ್ ಫ್ರಮ್ ರೆಡಾಕ್ಸ್ ರಿಯಾಕ್ಷನ್. ಸೊ ಇದೇನದು ಪಾರ್ಟ್ ಸಿದಲ್ಲಿ ರೋಮನ್ ನಂಬರ್ 4 ಎಲ್ಲ ಕ್ವಶನ್ಸು ಇನ್ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಅಂತ ಕೇಳ್ತಾರೆ. ನೆಕ್ಸ್ಟ್ ನಾವು ಹೋಗ್ಬೇಕಪ್ಪ ಅಂತಂದರೆ ದಟ್ ಈಸ್ ಪಾರ್ಟ್ ಸಿದಲ್ಲಿ ರೋಮನ್ ನಂಬರ್ 5. ದಿಸ್ ಇಸ್ ಕಂಪ್ಲೀಟ್ಲಿ ಫ್ರಮ್ ಫಿಸಿಕಲ್ ಕೆಮಿಸ್ಟ್ರಿ, 3 ಮಾರ್ಕ್ ಕ್ವಶನ್ಸ್. ಅದರಲ್ಲಿ ಕ್ವಶನ್ ನಂಬರ್ 30 ಫ್ರಮ್ ಸಮ್ ಬೇಸಿಕ್ ಕಾನ್ಸೆಪ್ಟ್ ಆಫ್ ಕೆಮಿಸ್ಟ್ರಿ, ಕ್ವಶನ್ ನಂಬರ್ 37 ಫ್ರಮ್ ಆಟೋಮಿಕ್ ಸ್ಟ್ರಕ್ಚರ್, 38 ಫ್ರಮ್ ಥರ್ಮೋಡೈನಮಿಕ್ಸ್, 39, 40 ಫ್ರಮ್ ಈಕ್ವಿಲಿಬ್ರಿಯಂ ಚಾಪ್ಟರ್. ಆ್ಯಂಡ್ ಕಮಿಂಗ್ ಟು ಪಾರ್ಟ್ ಡಿ ಈಸ್ ಕಂಪ್ಲೀಟ್ಲಿ ಬಿಲಾಂಗ್ಸ್ ಟು ಆರ್ಗ್ಯಾನಿಕ್ ಕೆಮಿಸ್ಟ್ರಿ. ಟೋಟಲ್ 3 ಕ್ವಶನ್ಸ್ ಕೇಳ್ತಾರೆ, 5 ಮಾರ್ಕ್ದು. ಅದರಲ್ಲಿ 41 ಫ್ರಮ್ ವಾಟ್ ಆರ್ಗ್ಯಾನಿಕ್ ಕೆಮಿಸ್ಟ್ರಿ, ಆ್ಯಂಡ್ 42, 43 ಫ್ರಮ್ ಹೈಡ್ರೋಕಾರ್ಬನ್ ಚಾಪ್ಟರ್. ಆ್ಯಂಡ್ we move on to the last part of the question paper, that is part E, numerical problem. ಈ ನ್ಯೂಮೆರಿಕಲ್ ಪ್ರಾಬ್ಲಮ್ ಯಾವ್ಯಾವ ಚಾಪ್ಟರ್ನ ಕೇಳ್ತಾರಪ್ಪ ಅಂತಂದರೆ ಕ್ವಶನ್ ನಂಬರ್ 44 ಸಮ್ ಬೇಸಿಕ್ ಕಾನ್ಸೆಪ್ಟ್ ಆಫ್ ಕೆಮಿಸ್ಟ್ರಿಯಿಂದನೇ ಕೇಳ್ತಾರೆ, ಕ್ವಶನ್ ನಂಬರ್ 45 ಅಟಾಮಿಕ್ ಸ್ಟ್ರಕ್ಚರಿಂದ ಕೇಳ್ತಾರೆ, ಕ್ವಶನ್ ನಂಬರ್ 46 ಥರ್ಮೋಡೈನಮಿಕ್ಸ್ ಇಂದನೇ ಕೇಳ್ತಾರೆ, ಕ್ವಶನ್ ನಂಬರ್ 47 ಈಕ್ವಿಲಿಬ್ರಿಯಂ ಅಂತ ಕೇಳ್ತಾರೆ, ಕ್ವಶನ್ ನಂಬರ್ 48 ಸಮ್ ಬೇಸಿಕ್ ಪ್ರಿನ್ಸಿಪಲ್ಸ್ ಆ್ಯಂಡ್ ಟೆಕ್ನಿಕ್, ದಟ್ ಈಸ್ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಆ ಚಾಪ್ಟರ್ನ ಕೇಳ್ತಾರೆ. ಕ್ಲಿಯರ್? ಸೊ ದಿಸ್ ಇಸ್ ಅಬೌಟ್ ವಾಟ್ ಇವಾಗ ಏನು ಡಿಸ್ಕಷನ್ ಮಾಡೋದಿಲ್ಲ, ಇದೆಲ್ಲ ಯಾವುದ್ರ ಬಗ್ಗೆ ಆಯ್ತು ರೀ, ಯಾವ್ಯಾವ ಚಾಪ್ಟರಿಂದ ಯಾವ್ಯಾವ ಕ್ವಶನ್ಸ್ ಎಲ್ಲಿ ಬರುತ್ತೆ ಅನ್ನೋದನ್ನು ಕಂಪ್ಲೀಟಾಗಿ ನಾವು ಅನಲೈಸ್ ಮಾಡಿದ್ವಿ. ಕರೆಕ್ಟ್ನಾ? ಸೊ ಇದಾಗಿತ್ತು ಬ್ಲೂ ಪ್ರಿಂಟ್ ಅನಲೈಸಿಸ್ ಆಫ್ ಕ್ಲಾಸ್ 11 ಕೆಮಿಸ್ಟ್ರಿ 2025. ಸೊ ಅಗೇನ್ ಐ ವಿಲ್ ಅಪ್ಲೋಡ್ ಒನ್ ಮೋರ್ ವಿಡಿಯೋ ಆಫ್ಟರ್ 2 hours. ಇನ್ನೊಂದು ವಿಡಿಯೋನ ಬರ್ತೀನಿ ರೀ, ಅದರಲ್ಲಿ ಯಾವ ಚಾಪ್ಟರಿಂದ ಏನೇನು ಇಂಪಾರ್ಟೆಂಟು. ಸೊ ಐ ವಿಲ್ ಮೇಕ್ 2 ವಿಡಿಯೋ. ಪಾರ್ಟ್ 1ನಲ್ಲಿ ಫಸ್ಟು ಎಷ್ಟು ಚಾಪ್ಟರ್, 6 ಚಾಪ್ಟರ್. ಪಾರ್ಟ್ 1 ಇನ್ಆರ್ಗ್ಯಾನಿಕ್ ಮತ್ತು ಫಿಸಿಕಲ್ ಕೆಮಿಸ್ಟ್ರಿಯಿಂದ ಯಾವ್ಯಾವ ಚಾಪ್ಟರಿಂದ ಯಾವ್ಯಾವ ಇಂಪಾರ್ಟೆಂಟ್ ಕ್ವಶನ್ಸ್, ಮೀನ್ಸ್ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವಶನ್ ಅಂತ ಕರಿತೀವಲ್ಲ, ಪ್ರೀವಿಯಸ್ ಇಯರ್ ಕ್ವಶನ್ಸು. ಸೊ ಯಾವಾಗ ಕೇಳ್ತಾರೆ ಅದನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಸೊ ಅಲ್ಲಿವರೆಗೂ ಟೇಕ್ ಕೇರ್.